ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೃಜನ್ ಕುಮಾರ್. ಇವತ್ತಿನ ವಿಡಿಯೋ ನಾನು ಯಾರಿಗೆ ಸೀಮಿತವಾಗಿ ಇಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದು ಬಿಸ್ನೆಸ್ ಮ್ಯಾನ್ಗಳಿಗೆ. ಸೊ ಎಲ್ಲ ನನ್ನ ಪ್ರೀತಿಯ ಬಿಸ್ನೆಸ್ ಮ್ಯಾನ್ಗಳು ದಯವಿಟ್ಟು ಈ ವಿಡಿಯೋನ ಗಮನಿಸಿ ಮತ್ತೆ ಇದರಿಂದ ಬೆನಿಫಿಟ್ ಅನ್ನ ತಗೊಳ್ಳಿ. ಸೊ ಇವತ್ತಿನ ದಿವಸದಲ್ಲಿ ಸೊ ಎಷ್ಟೋ ಜನ ಬಿಸ್ನೆಸ್ಗಳನ್ನ ಮಾಡ್ತಾರೆ. ಸೊ ಎಲ್ಲ ಕಡೆ ಬಿಸ್ನೆಸ್ಗಳನ್ನ ಮಾಡ್ತಾರೆ. ಬಟ್ ಆದ್ರೆ ನಾವು ಕೇಳುವಂತ ಕೆಲವೊಂದಿಷ್ಟು ಪದಗಳೇನಂತ ಹೇಳಿದ್ರೆ ಲಾಸ್ ಆಯ್ತು ಮಾರೆ ತುಂಬಾ. ಸೊ ಹಾಗೆ ಕೆಲವರು ಹೇಳ್ತಾರೆ ನಾನು ಬಿಸ್ನೆಸ್ ಅನ್ನ ಮಾಡಿದ್ರೆ ನನಗೆ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಸೊ ಈಗ ಲಾಸ್ ಆಯ್ತು, ನನಗೆ ತುಂಬಾ ಬಿಸ್ನೆಸ್ ಗ್ರೋ ಆಗ್ತಾ ಇದೆ. ಸೊ ಈ ಎರಡನ್ನ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ತೀನಿ. ಯಾವ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಂದು ಮರ ಇದೆ. ಸೊ ಮರದ ಮೇಲ್ಗಡೆ ಒಂದು ಅದ್ಭುತವಾದ ಹಣ್ಣಿದೆ. ಸೊ ಅದು ತುಂಬಾ ಡಿಮಾಂಡ್ ಇರುವಂತ ಹಣ್ಣಿದೆ. ಸೊ ಇವಾಗ ಇಬ್ರು ವ್ಯಕ್ತಿ ಬರ್ತಾರೆ. ಒಬ್ಬ ಏನ್ ಮಾಡ್ತಾನೆ, ಮರವನ್ನ ಹತ್ಲಿಕ್ಕೆ ಟ್ರೈ ಮಾಡ್ತಾನೆ ಹಣ್ಣು ತೆಗಿಲಿಕ್ಕೆ. ಸೊ ಇನ್ನೊಬ್ಬ ಏನ್ ಮಾಡ್ತಾನೆ, ಅವನು ತುಂಬಾ ಶಾರ್ಪ್ ಆಯ್ತಾ, ಅವನು ಸ್ಟ್ರಾಟಜಿಕಲಿ ಥಿಂಕ್ ಮಾಡ್ತಾನೆ. ಅವನು ಏನ್ ಮಾಡ್ತಾನೆ, ಸೀದಾ ಡ್ರೋನ್ ಥ್ರೂ ಬರ್ತಾನೆ. ಡ್ರೋನ್ ಇಂದ ಏನ್ ಮಾಡ್ತಾನೆ, ಆಪಲ್ ನ ಪಿಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಸೊ ಇವಾಗ ಎಲ್ಲ ಟು ಕಂಪ್ಯಾರಿಟಿವ್ ಇದೆ. ಸೊ ಆ ಡ್ರೋನ್ ತಂದವನು ಸ್ಟ್ರಾಟಜಿಕಲಿ ಟೆಕ್ನಿಕಲಿ ತುಂಬಾ ಫರ್ದರ್ ಹೋಗಿದ್ದಾನೆ. ಅಂಡ್ ನೀವು ಮರ ಹತ್ಲಿಕ್ಕೆ ಯಾರು ಟ್ರೈ ಮಾಡ್ತಾ ಇದ್ದೀರಲ್ಲ, ನೀವು ಇನ್ನೂ ಸ್ಟಕ್ ಆಗಿದ್ದೀರಾ, ಇನ್ನು ಟ್ರೆಡಿಷನಲ್ ವೇಯಲ್ಲಿ ಸ್ಟಕ್ ಆಗಿದ್ದೀರಾ. ಸೊ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ ಅಂತ ಹೇಳಿದ್ರೆ, ನೀವು ಲಕ್ಷಾನುಗಟ್ಟಲೆ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಲ್ವಾ, ಆದ್ರೆ ನೀವು ಕೆಲವೊಮ್ಮೆ ಎಡುತ್ತೀರ ಎಲ್ಲಿ ಅಂತ ಹೇಳಿದ್ರೆ ಈ ಮೈನರ್ ವಿಚಾರಗಳಲ್ಲಿ. ನನ್ನ ಬಿಸ್ನೆಸ್ ನಾನೀಗ ಹೊರಗಡೆ ಇಂಡಸ್ಟ್ರಿಗೆ ತಂದ್ರೆ ಅದರ ಪೊಟೆನ್ಷಿಯಲ್ ಏನು, ಯಾರು ಆಡಿಯನ್ಸ್ಗಳು, ಅದನ್ನ ಪ್ರಾಡಕ್ಟ್ ಇದ್ರೆ ಅದನ್ನ ಬೈ ಮಾಡುವವರು ಯಾರು, ನನ್ನ ಸರ್ವಿಸ್ ಅನ್ನ ತಗೊಳ್ಳುವವರು ಯಾರು, ಅವ್ರನ್ನ ಹೇಗೆ ಅಪ್ರೋಚ್ ಆಗಬೇಕು, ನಾನು ಡಿಜಿಟಲಿ ಹೇಗೆ ಫಿಟ್ ಆಗಬೇಕು, ಇದು ಯಾವುದು ಅವರಿಗೆ ನಾಲೆಜಸ್ಗಳು ಕೆಲವೊಮ್ಮೆ ಇರಲ್ಲ. ಸೊ ಬ್ಲೈಂಡ್ ಆಗಿ ಏನೋ ಒಂದು ಎಂಥೂಸಿಯಸ್ಟ್ ಆಗಿ ಹಣನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ತಾರೆ, ಮತ್ತೆ ಲಾಸ್ ಆಯ್ತು ಅಂತ ಹೇಳ್ತಾರೆ. ಬಟ್ ನಾನು ಇವಾಗ ನಿಮಗೆ ಪ್ರಾಪರ್ ಆಗಿ ಗೈಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಆ ಕೆಲಸನ ಮಾಡಬೇಡಿ. ಸೊ ನೀವು ಒಂದು ಬಿಸ್ನೆಸ್ಗೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ದಯವಿಟ್ಟು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗಳನ್ನ ಕೆಳಮಟ್ಟದಲ್ಲಿ ನೋಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಇರುವಂತಹ ತಾಕತ್ತು ಯಾವ ಒಂದು ಮೀಡಿಯಾಗಳಿಗೂ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಲಕ್ಷಾನುಗಟ್ಟಲೆ ಬಿಟ್ಬಿಡಿ. ಸೊ ಸಾವಿರಾರು ಕೋಟಿ ಜನರ ಕಣ್ಣು ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗಳ ಮೇಲೆ ಇರ್ತದೆ. ಸೊ ಆ ರೀಸನ್ ಇಂದ ನೀವು ಈ ಪ್ಲಾಟ್ಫಾರ್ಮ್ ಅನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಬಿಸ್ನೆಸ್ಗೆ ತುಂಬಾ ಒಳ್ಳೆ ರೆವಿನ್ಯೂ ಗ್ರೋ ಮಾಡುವಂತ ಒಂದು ಸೆಗ್ಮೆಂಟ್. ಅರ್ಥ ಆಯ್ತಾ? ಸೊ ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ ಪ್ರಾಪರ್ ಆದ ಗೈಡ್ ಸಿಗ್ತಾ ಇಲ್ಲ. ಅಂಡ್ ನಿಮ್ಗೆ ಲ್ಯಾಕ್ ಆಫ್ ನಾಲೆಜ್ ಇದೆ. ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಬಿಸ್ನೆಸ್ಗೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಅದರ ಪವರ್ಫುಲ್ ಏನು, ಅದರ ಪವರ್ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಿಮ್ಗೆ ಮಿಸ್ಗೈಡ್ ಅಂತ ನಾನು ಒಂದು ಹೇಳಿದೆ. ಏನು ಮಿಸ್ಗೈಡ್ ಅಂತ ಹೇಳಿದ್ರೆ, ಸೊ ಯಾರೋ ಒಬ್ಬರಿಗೆ ಮಾರ್ಕೆಟಿಂಗ್ ಕೊಡ್ತೀರಾ, ಅವ್ರು ಏನ್ ಹೇಳ್ತಾರೆ ನಿಮ್ಗೆ ಗೊತ್ತಾಗಲ್ಲ, ಡಿಜಿಟಲ್ ಪ್ಲಾಟ್ಫಾರ್ಮ್ ಬಗ್ಗೆ ಐಡಿಯಾಸ್ಗಳು ನಿಮ್ಗೆ ಇರಲ್ಲ, ಸ್ಟ್ರಾಟಜಿ ನಿಮ್ಗೆ ಇರಲ್ಲ, ಬಟ್ ನೀವು ಬ್ಲೈಂಡ್ ಆಗಿ ಇರ್ತೀರಾ ಅಲ್ವಾ. ಸೊ ಬಟ್ ನಿಮ್ಗೆ ಸಕ್ಸಸ್ ಬೇಕನ್ನೋ ಒಂದು ಹಂಬಲ ಇರ್ತದೆ. ಬಟ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ, ಸೊ ನಾವು ನಿಮ್ಗೆ ಇವಾಗ ಒಂದು ಈವ್ನಿಂಗ್ ಬ್ಯಾಚಸ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳು ಏನ್ ಬಿಸ್ನೆಸ್ ಮ್ಯಾನ್ ಫೇಸ್ ಮಾಡ್ತಾ ಇದ್ದಾರೆ, ಅವರಿಗೆ ಪ್ರಾಪರ್ ಆದ ಗೈಡ್, ಅವರಿಗೆ ಲ್ಯಾಕ್ ಆಫ್ ನಾಲೆಜ್ ಇರ್ತದೆ, ಆ ನಾಲೆಜ್ ಗಳನ್ನ ಕೊಟ್ಟು ಅವರವರ ಬಿಸ್ನೆಸ್ ಗೆ ಹೇಗೆ ಸ್ಟ್ರಾಟಜಿ ಮಾಡಬೇಕು, ಹೇಗೆ ಆ ವ್ಯಕ್ತಿ ಡ್ರೋನ್ ಅನ್ನ ಹಾರಿಸಿ ಆ ಫ್ರೂಟ್ ಅನ್ನ ತೆಗಿಲಿಕ್ಕೆ ಟ್ರೈ ಮಾಡ್ದಲ್ಲ, ಸೊ ಅಂತ ಒಂದು ಸ್ಟ್ರಾಟಜಿಕ್ ಮೈಂಡ್ ಅನ್ನ ಡಿಜಿಟಲಿ ಹೇಗೆ ಬಿಲ್ಡ್ ಮಾಡುವಂಥದ್ದು. ಅಂಡ್ ಅದೇ ರೀತಿ ನಿಮ್ಗೆ ಅದರ ಪವರ್ ಏನು, ಅದನ್ನ ಯುಟಿಲೈಸ್ ಮಾಡೋದು ಹೇಗೆ, ನೀವು ನಿಮ್ಮ ಬಿಸ್ನೆಸ್ಗೆ ಇಂಪ್ಲಿಮೆಂಟ್ ಮಾಡೋದು ಹೇಗೆ, ಇಂಪ್ಲಿಮೆಂಟ್ ಮಾಡಿ ಒಂದು ವಂಡರ್ಫುಲ್ ಸಕ್ಸಸ್ ಅನ್ನ ಪಡೆಯುವುದು ಹೇಗೆ, ಆ ಕಂಪ್ಲೀಟ್ ಆದ ನಾಲೆಜ್ ಅನ್ನ ಈ ಒಂದು ಈವ್ನಿಂಗ್ ಬ್ಯಾಚ್ಗೆ ಕೊಡ್ತಾ ಇದೀವಿ. ಒಂದು ಸಣ್ಣ ಅಮೌಂಟ್ ಅಲ್ಲಿ ನಿಮ್ಗೆ ನಾವು ಕಂಪ್ಲೀಟ್ ಆದ ಟ್ರೈನಿಂಗ್ ಮಾಡ್ತಾ ಇದೀವಿ. ಇದು ಒಂದು ಪವರ್ಫುಲ್ ಟ್ರೈನಿಂಗ್ ಅನ್ಕೊಳ್ಳಿ. ಯಾಕಂತ ಹೇಳಿದ್ರೆ ಬಿಸ್ನೆಸ್ ಮ್ಯಾನ್ಗಳು ಈ ಒಂದು ಟ್ರೈನಿಂಗ್ ಅನ್ನ ಅಟೆಂಡ್ ಆದ್ರೆ 100% ಅವರ ಥಿಂಕಿಂಗ್, ಅವರ ಸ್ಟ್ರಾಟಜಿ, ಅವರ ಮೈಂಡ್ ಅನ್ನೋದು ಕಂಪ್ಲೀಟ್ ಚೇಂಜ್ ಆಗ್ತದೆ. ಅಂಡ್ ಆ ಪರ್ಸನ್ ಅನ್ನೋರು 100% ಸಕ್ಸಸ್ ಆಗೇ ಆಗ್ತಾರೆ, ಇವತ್ತಿಲ್ಲ ನಾಳೆ. ಸೊ ಆ ರೀಸನ್ ಇಂದ ಈವ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ಯಾರೆಲ್ಲ ಬಿಸ್ನೆಸ್ ಮ್ಯಾನ್ ನಿಮ್ಮ ಬಿಸ್ನೆಸ್ ಅನ್ನ ಒಂದು ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ಕೊಂತ ಇದ್ದೀರಾ, ದಯವಿಟ್ಟು ಈ ಒಂದು ಈವ್ನಿಂಗ್ ಕ್ಲಾಸ್ಗೆ ಜಾಯಿನ್ ಆಗಿ. ಧನ್ಯವಾದ. ಹಾಗಾದ್ರೆ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಈವ್ನಿಂಗ್ ಕ್ಲಾಸ್ ಅಲ್ಲಿ ಸಿಗೋಣವಾ?